ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ
ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ, ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ, ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡ್ರು. ಈ ವೇಳೆ ಕಾರ್ನಿಂದ ಜಾಕ್ ರಾಡ್ ತೆಗೆದು ಗುತ್ತಿಗೆದಾರ ಕೆರಳಿ ಗುತ್ತಿಗೆದಾರನ ಮೇಲೆ ಸ್ಥಳೀಯರು ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ನಡೆದಿರುವ ಘಟನೆ. ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ 2 ತಿಂಗಳಲ್ಲಿ 5 ಸಾವಾಗಿದೆ. ಇಲ್ಲಿ ಇದು ಜೀವದ ಪ್ರಶ್ನೆ. 5 ಸಾವಾಗಿದೆ. ಹಾಗಾಗಿ ಸ್ಥಳೀಯರು ಕೆರಳಿದ್ದಾರೆ. ಸ್ಥಳೀಯರಲ್ಲಿ ಸಾಕಷ್ಟು ಆಕ್ರೋಶ ಮಡುಗಟ್ಟಿತ್ತು. ಕಳೆದ ಹಲವು ದಿನಗಳಿಂದ ಪಾಲಿಕೆ ಜನರ ಜೀವಕ್ಕೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶ ಸ್ಥಳೀಯರಲ್ಲಿ ಮಡುಗಟ್ಟಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನ ಮತ್ತೆ ಪಾಲಿಕೆಯ ಗಮನಕ್ಕೆ ತಂತೋ, ಈಗ ಪಾಲಿಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಯಿತು. ಗುತ್ತಿಗೆದಾರರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತು. ಆದ್ರೆ ಜನ ಗುತ್ತಿಗೆದಾರನ ವಿರುದ್ಧ ಸಿಡಿದೆದ್ರು. ಸ್ವಲ್ಪ ಹೊಯ್ಕೊಯ್ ಕೂಡ ಆಯ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್,